ಸಾಲಕ್ಕೆ ಹೂವಿಲ್ಲ, ಸಾಲಕ್ಕೆ ಕೊನೆಯಿಲ್ಲ. ಜಾಲಿಯ ಮರವು ನೆರಳಲ್ಲ, ಜಾಲಿಯ ಮರವು ನೆರಳಲ್ಲ ಮಗಳೇ. ತಾಯಿಯ ಮನೆಯು ಸ್ಥಿರವಲ್ಲ, ತಾಯಿಯ ಮನೆಯು ಸ್ಥಿರವಲ್ಲ. ಸಾಲಕ್ಕೆ ಹೂವಿಲ್ಲ, ಸಾಲಕ್ಕೆ ಕೊನೆಯಿಲ್ಲ. ಬಂಗಾರದ ಮಾರಿ ತೊಳೆದೇನಾ, ಬಂಗಾರದ ಮಾರಿ ತೊಳೆದೇನಾ. ಸಾಲಕ್ಕೆ ಹೂವಿಲ್ಲ, ಸಾಲಕ್ಕೆ ಕೊನೆಯಿಲ್ಲ. ಹಡೆಯಲು ಬೇಡ, ಎರವರಿಗೆ ಕೊಡಬೇಡ. ಹೆಣ್ಣು ಹಡೆಯಲು ಬೇಡ, ಎರವರಿಗೆ ಕೊಡಬೇಡ. ಹೆಣ್ಣೋಗುವಾಗ ಅಳಬೇಡ ಮಗಳೇ. ಸಿಟ್ಟಾಗಿ ಶಿವನ ಬೊಯ್ಯಬೇಡ, ಸಿಟ್ಟಾಗಿ ಶಿವನ ಬೊಯ್ಯಬೇಡ. ಸಾಲಕ್ಕೆ ಹೂವಿಲ್ಲ, ಸಾಲಕ್ಕೆ ಕೊನೆಯಿಲ್ಲ. ಎತ್ತಲ್ಲ ದಳವಾಯಿ ದೊರೆಯಲ್ಲ, ನೆಳವಾಯಿ ಎತ್ತಲ್ಲ ದಳವಾಯಿ ದೊರೆಯಲ್ಲ. ಮನೆಗೆ ಬಂದಳಿಯ ಮಗನಲ್ಲ ಮಗಳೇ. ಸ್ಥಿರವಲ್ಲ ನಿನಗೆ, ತಾಯಿಯ ಮನೆಯು ಸ್ಥಿರವಲ್ಲ. ಸಾಲಕ್ಕೆ ಹೂವಿಲ್ಲ, ಸಾಲಕ್ಕೆ ಕೊನೆಯಿಲ್ಲ.
ಹಾಲಕ್ಕೆ ಹೂವಿಲ್ಲ, ಸಾಲಕ್ಕೆ ಕೊನೆಯಿಲ್ಲ. ಜಾಲಿಯ ಮರವು ನೆರಳಲ್ಲ, ಜಾಲಿಯ ಮರವು ನೆರಳಲ್ಲ ಮಗಳೇ. ತಾಯಿಯ ಮನೆಯು ಸ್ಥಿರವಲ್ಲ, ತಾಯಿಯ ಮನೆಯು ಸ್ಥಿರವಲ್ಲ, ತಾಯಿಯ ಮನೆಯು ಸ್ಥಿರವಲ್ಲ. ಕೆಸ್ತೂರಮ್ಮ ಇಂದ ಕೆಸ್ತೂರಪ್ಪ ಆಗಿದ್ದೀರಲ್ಲ ಇವತ್ತು ಪಕ್ಕನ? ಹೌದು ಹೌದು. ಓಕೆ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಹಾ, ಗೊತ್ತಾಯ್ತು. ಓಕೆ, ಸೆಮಿಫಿನಾಲೆ ಈಗ ಅನ್ನಿಸ್ತಾ ಇದೆ. ಈ ರೌಂಡಲ್ಲಿ ಹಾಡಿ ಅನ್ಕೊಂಡಿದ್ರ ಸೆಮಿಫಿನಾಲೆ ರೌಂಡ್ 2 ವರ್ಗೂ ಬರ್ತೀನಿ ಅಂತ? ಖಂಡಿತ ಇಲ್ಲ, ಅನ್ಕೊಂಡಿರ್ಲಿಲ್ಲ. ಹಾ, ತುಂಬಾ ಖುಷಿ ಆಗ್ತಿದೆ ಇಲ್ಲಿವರೆಗೂ ಬಂದಿರೋದಕ್ಕೆ. ಓಕೆ ಯಾಕಂದ್ರೆ ನನ್ನ ಕನ್ಸಲ್ಲಿ ಅನ್ಕೊಂಡಿಲ್ಲ ಇಲ್ಲಿವರೆಗೂ ಬರ್ತೀವಿ ಅಂತ. ಓಕೆ, ಚಂದನ ವಾಹಿನಿ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ಹಾಗೂ ನಮ್ಮ ಜಡ್ಜಸ್ಗಳಿಗೂ ಹಾಗೂ ಮ್ಯೂಸಿಷಿಯನ್ಸ್ ಇವತ್ತೆಲ್ಲ ಸಪೋರ್ಟಿಂದ ನಾವು ಇಲ್ಲಿವರೆಗೂ ಬಂದಿದ್ದೀವಿ ಅಲ್ವಾ? ಇವತ್ತಿನ ರೌಂಡ್ ಅಲ್ಲಿ ಹೇಗೆ ಹಾಡಿದ್ರಿ ಕೇಳೋಣವಾ? ಕೇಳೋಣ. ಅರ್ಚನಾ ಮ್ಯಾಮ್ ನಮಸ್ತೆ. ಗೋವಿಂದರಾಜು, ನಮಸ್ತೆ ಮೇಡಮ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಮೇಡಮ್. ತುಂಬ ಸುಖವಾಗಿ ಹಾಡಿದ್ರಿ. ಆಮೇಲೆ ಇದು ಒಂಥರ ಸ್ಥಿರವಲ್ಲ ಅಂತ ಹೇಳ್ತಾ ಇದ್ರಲ್ಲ, ಬಟ್ ಈ ಹಾಡಲ್ಲಿ ಈ ಹಾಡನ್ನು ಹಾಡುವಾಗ ತುಂಬ ಸ್ಥಿರತೆ ಬೇಕು. ಆ ಸ್ಥಿರತೆ ಇದೆ ನಿಮ್ಮ ಗಾಯನದಲ್ಲಿ. ತುಂಬ ನೆಮ್ಮದಿ, ತುಂಬ ಸಂತೋಷ, ಶಾಂತಿ ಎಲ್ಲವನ್ನೂ ಒಂಥರ ನಿಮ್ಮ ಧ್ವನಿ ಮತ್ತು ನಿಮ್ಮ ಗಾಯನ ಕೊಡುತ್ತೆ. ಕಡೆಯ ಚರಣದಲ್ಲಿ ವಾಪಸ್ ಬರ್ತಿರಲ್ಲ, ಅದು ಮಾತ್ರ ಸ್ವಲ್ಪ ನಿಮಗೆ ಒಂಚೂರು ಡೌಟ್ ಆದಂಗೆ ಕೇಳಿಸ್ತು. ಆ ಥರ ಏನೋ ಬರ್ತಿರಲ್ವಾ, ಅದು ಎಲ್ಲ ಚರಣಗಳು ಪರ್ಫೆಕ್ಟಾಗೇ ಇತ್ತು. ಕೊನೆಯ ಚರಣದಲ್ಲಿ ಮಾತ್ರ ಸ್ವಲ್ಪ ಡೌಟ್ ಆದಂಗಿತ್ತು. ವೆರಿ ಮೈನ್ಯೂಟ್. ಅದನ್ನು ಬಿಟ್ಟರೆ ಅದ್ಭುತ ಗಾಯನ, ಅದ್ಭುತವಾದ ಭಾವನೆ, ತುಂಬ ನೆಮ್ಮದಿ ಕೊಟ್ಟಂತಹ ನನಗೆ ಈ ನಿಮ್ಮ ಗಾಯನ ಮತ್ತು ನಿಮ್ಮ ಹಾಡು ತುಂಬ ಚೆನ್ನಾಗಿತ್ತು. ಇವತ್ತೆಲ್ಲೂ ನೀವು ಶಾರ್ಪ್ ಹಾಡಲಿಲ್ಲ, ಬಹಳಷ್ಟು ಇಡೀ ಹಾಡೇ ಎಲ್ಲ ಸಸ್ಟೈನಿಂಗ್ ನೋಟ್ಸು. ನನಗೆ ಸ್ವಲ್ಪ ಪುಕು ಅಂತ ಇತ್ತು, ಎಲ್ಲಿ ಶಾರ್ಪ್ ಹಾಡ್ಬಿಡ್ತಾರೋ ಗೋವಿಂದರಾಜು ಅಂತ. ಬಟ್ ಇವತ್ತೆಲ್ಲೂ ನೀವು ಏನೋ ಕಿವಿ ಬೇರೆ ಮುಚ್ಕೊಂಡು ಅದೇನೋ ಒಂದು ಟೆಕ್ನಿಕ್ ಕಂಡು ಅನ್ಸುತ್ತೆ. ಭಯ ಆಗ್ತಾ ಇತ್ತು. ಇಲ್ಲ, ತುಂಬ ಚೆನ್ನಾಗಿ ಹಾಡಿದ್ರಿ, ತುಂಬ ನೀಟಾಗಿ ಹಾಡಿದ್ರಿ. ಇದು ನಾನು ಈ ಹಾಡನ್ನು ಬಹುಶಃ 1 ಅಥವಾ 2 ಸಲ ತುಂಬ ವರ್ಷಗಳ ಹಿಂದೆ ಕೇಳಿದ್ದೆ. ಸ್ವಲ್ಪ ಬೇರೆ ಟ್ಯೂನು ನಾನು ಕೇಳಿದ್ದು, ಅದ್ರ ಬಗ್ಗೆ ಅವ್ರು ಹೇಳ್ತಾರೆ. ಬಟ್ ನೀವು ಹಾಡಿದ್ದು ನನಗೆ ತುಂಬ ಮನಸ್ಸಿಗೆ ಹಿಡಿಸ್ತು, ಹಿತವಾಗಿತ್ತು. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಮ್ಯಾಮ್. ನೇಮ್ಗಲ್ ಸರ್. ಗೋವಿಂದರಾಜು ಸರ್, ಇದು ಅಪ್ಪಟ ಜಾನಪದ ಗೀತೆ. ಹಿಂದೆ ಒಂದು ಯಾವುದೋ ಸಿನಿಮಾ ಕೂಡ ಅಳವಡಿಸಿದ್ದಾರೆ ಇದನ್ನ, ಅಲ್ವಾ? ಹೌದು. ಆಮೇಲೆ ನೀವು ಆಡುವಾಗ ಎಳೆಗಾರು ಎತ್ತಲ್ಲ ದಳವಾಯಿ ದೊರೆಯಲ್ಲ ಅಂತ ಅದಿರೋದು ಸಾಹಿತ್ಯ. ಅದೊಂದು ಚೂರು ನೀವು ಕರೆಕ್ಟ್ ಮಾಡ್ಕೋಬೇಕಿತ್ತು. ದಳವಾಯಿ ಎತ್ತಲ್ಲ ದಳವಾಯಿ ದೊರೆಯಲ್ಲ, ಮನೆಗೆ ಬಂದಳಿಯ ಮಗನಲ್ಲ ಮಗಳೇ. ಹಾಡೆಲ್ಲ ತುಂಬ ಸುಶ್ರಾವ್ಯವಾಗಿ ನೀವು ತಗೊಂಡೋಗಿದ್ರಿ, ದಡ ಮುಟ್ಟಿದಿರಿ, ದಡ ಸೇರಿಸಿದ್ರಿ. ಕೇಳೋದಕ್ಕೆ ತುಂಬ ಖುಷಿಯಾಗಿತ್ತು. ಇದು ಭಾಳ ಹಿಂದೆ ರೆಕಾರ್ಡ್ ಆಗಿದೆ ಸಿನಿಮಾಗಿದ್ದು. ಎಷ್ಟು ಚೆನ್ನಾಗಿದೆ ನೋಡಿ ಅದು. ಜಾಲಿ ಮರ ನೆರಳಲ್ಲ ಅಂತ ಯಾವತ್ತೂ ಯಾರೋ ಹಳ್ಳಿ ಕಡೆ ಜನ ಜಾಲಿ ಮರ ಕೆಳಗಡೆ ಮಲಗೋದಿಲ್ಲ, ಹೊಂಗೆ ಮರನ ಹುಡುಕ್ತಾರೆ ಅಲ್ವಾ? ಜಾಲಿ ಮರ ಯಾವತ್ತೂ ಅದು ನೆರಳಾಗೋದಕ್ಕೆ ಸಾಧ್ಯ ಅಲ್ಲ ಅಂತ ಒಂದು ಒಳ್ಳೆ ಅರ್ಥಗರ್ಭಿತವಾದ ಜನಪದ ಗೀತೆ ನೀವು ಈ ವೇದಿಕೆ ಕೊಟ್ಟಿದ್ರಿ. ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ನಮ್ಮ ಅಪ್ಪಾಜಿ ಆಡ್ತಿದ್ರು ಇದು, ಹಾಗಾಗಿ ಕೇಳಿಸ್ಕೊಂಡು ಕಲ್ತ್ಕೊಂಡಿದ್ದೆ. ಹೌದು, ಭಾಳಷ್ಟು ಇದು ಮಗಳಿಗೆ ತಾಯಿ ಬುದ್ಧಿ ಹೇಳಿ ಕಳಿಸ್ತಕ್ಕಂಥದ್ದು. ಮದುವೆ ಮಾಡಿ ಕಳಿಸೋವಾಗ ಹೇಗಿರಬೇಕು ಅತ್ತೆ ಮನೆಯಲ್ಲಿ ಅಂತ ಆ ಒಂದು ಅರ್ಥಗರ್ಭಿತವಾದ ಸಂದೇಶವನ್ನು ಕೊಡ್ತಕ್ಕಂಥ ಹಾಡಿದ್ದು. ಒಳ್ಳೆಯದಾಗಲಿ ನಿಮಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ರಾಜು ಸರ್. ಹಾಲಕ್ಕೆ
ಹೂವಿಲ್ಲ ಅಂತ ಆಮೇಲೆ ಮತ್ತೆ ಸರಿ ಮಾಡ್ಕೊಂಡ್ರಲ್ಲ ಹೂವಿಲ್ಲ ಅಂತ ನೀವೇ ಸರಿ ಮಾಡ್ಕೊಂಡ್ಬಿಟ್ರ ಅದನ್ನು ಮುಂದಕ್ಕೆಲ್ಲ ಭಾಳ ಚೆನ್ನಾಗಿ ಹಾಡ್ತಾ ಹೋದ್ರಿ ಅಲ್ವಾ. ಈ ಸಾಹಿತ್ಯದಲ್ಲಿ 3 ಚರಣವು ಇದಕ್ಕೆ ಆಪ್ಟ್ ಆಗಿತ್ತು ಈ ಹಾಡಿಗೆ. 2ನೇ ಚರಣ ಈ ಹಾಡಿಗೆ ಸೇರಿದ್ದಲ್ಲ. ಯಾಕೆ ಅಂದರೆ ತಾಯಿ ಮಗಳಿಗೆ ಹೇಳುವಂಥ ಸಂದರ್ಭದಲ್ಲಿ ಹಾಡುವಂಥ ಹಾಡಿದು. ಅದರಲ್ಲಿ ಆಡಿಬ ಏನಕಂದ ಅಂಗಾಲ ತೊಳೆವೇನ ಅನ್ನೋ ಸಾಹಿತ್ಯ ಈ ಹಾಡಿಗೆ ಸೇರ್ಕೊಳ್ಬಾರ್ದಾಗಿತ್ತು ಅನ್ನೋದು ನನ್ನ. ಯಾಕೆಂದರೆ ಈ ಹಾಡಲ್ಲಿ ಆ ಆಡಿಬ ಏನಕಂದ ಪ್ಯಾಥೋಫಿಲಲ್ಲಿ ಬರಲ್ಲ ಅದು ಅಲ್ವಾ. ಅದೊಂಥರ ಖುಷಿಯಾಗಿ ಹೇಳೋಂಥ ಆಡಿಬ ಏನಕಂದ ಅಂಗಾಲ ತೊಳೆವೇನ ತೆಂಗಿನಕಾಯಿ ತಿಳಿ ನೀರ ತಕ್ಕೊಂಡು ಬಂಗಾರದ ಮೋರೆ ತೊಳೆವೇನ ಅಂತ ಸಣ್ಣ ಮಗುಗೆ ಹೇಳುವಂಥದ್ದು. ಇದು ಬೆಳೆದು ನಿಂತ ಮಗಳನ್ನು ಕಳಿಸ್ಬೇಕಾದ್ರೆ ಹಾಡುವಂಥ ಸಾಹಿತ್ಯ. ಅದಕ್ಕೆ ಸಾಹಿತ್ಯದ ಕಡೆ ಈ ತ್ರಿಪದಿಗಳನ್ನೆಲ್ಲ ತಗೊಂಡು ಎಲ್ಲ ಏನು ಮಾಡ್ತಾರೆ ಅಂದರೆ ಒಂದಷ್ಟು ಹಾಡುಗಳನ್ನ ಮಾಡಿ ಹಾಡ್ತಾ ಇರ್ತಾರೆ. ಈ ಸಾಹಿತ್ಯ ಕೂಡ ಸ್ವಲ್ಪ ನೀವು ಆ ಟ್ಯೂನನ್ನು ಕೂಡ ಒಂದು ಸಣ್ಣ ಬದಲಾವಣೆ ಮಾಡಿ ಹಾಡ್ತಾ ಇದ್ರಿ ಅಂತ ಅನಿಸುತ್ತೆ. ಅದು ಇನ್ನೊಂದು ಟ್ಯೂನ್ ಕೇಳಿದಿರಾ? ಇಲ್ಲ ಸರ್. ಕೇಳಿದಿರಾ? ಇಲ್ಲ ಅಲ್ವಾ? ಇನ್ನೊಂದು ಸರಿ ಕೇಳಿ, ಯಾವಾಗಲಾದ್ರು ಕೇಳಿ. ಸ್ವಲ್ಪ ಸಣ್ಣ ಬದಲಾವಣೆ ಇದೆ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಇನ್ನೆಲ್ಲವೂ ಚೆನ್ನಾಗಿತ್ತು. ಏನು ಆಲಕ್ಕೆ ಹೂವಿಲ್ಲ ಅಂದರೆ ಏನು ಅರ್ಥ ಮಾಡ್ಕೊಂಡಿದ್ದೀರಿ? ಅಂದರೆ ಆಲ್ಮರದಲ್ಲಿ ಹೂವು ಬಿಡಲ್ಲ. ಕರೆಕ್ಟು. ಎಲ್ಲ ಗಿಡಗಳು ಹೂವು ಆದಮೇಲೆ ಪೀಚಾಗಿ ಕಾಯಿಯಾಗಿ ಆಮೇಲೆ ಹಣ್ಣಾಗ್ತಾವಲ್ವಾ. ಈ ಆಲದ ಮರದ ವಿಶೇಷ ಏನಂತಂದರೆ ಹೂ ಬಿಡಲ್ಲ. ಅದು ಅದಕ್ಕೆ ಹೇಳೋದು ಆಲಕ್ಕೆ ಹೂವಿಲ್ಲ, ಸಾಲಕ್ಕೆ ಕೊನೆ ಇಲ್ಲ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಕೆಸ್ತೂರು, ಹಾಂ ಮೇಡಮ್. ಗುಡ್ ಲಕ್ಸ್ ನಿಮಗೆ. ಮತ್ತೊಂದು ರೌಂಡ್ ಇದೆ ಹಾಡ್ಲಿಕ್ಕೆ. ಪ್ರಾಕ್ಟೀಸ್ ಮಾಡ್ಕೊಳ್ತಿದ್ದೀರಾ? ಹಾಂ ಮೇಡಮ್.